ಮೊದಲನೇದಾಗಿ ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತವನ್ನು ಬಯಸ್ತೇನೆ. ಈ ಸಂದರ್ಭದಲ್ಲಿ ಇದು ನಮ್ಮ ಶಕ್ತಿಯ ಪ್ರದರ್ಶನ ಅಲ್ಲ, ಇದು ವೈಚಾರಿಕವಾಗಿ ನಮ್ಮನ್ನು ನಾವು ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಂಡು ಹೋರಾಟಗಳನ್ನು ರೂಪಿಸ್ತಕ್ಕಂಥ ಹಿನ್ನೆಲೆಯಲ್ಲಿ SC ST OBC ವರ್ಗದ ವಿಚಾರವಂತರ ಹೋರಾಟಗಾರರ ಸಂಘಟಕರ ಸಭೆಯನ್ನು ತುರ್ತಾಗಿ ಕರೆದಿದ್ವಿ. ಈ ವಿಚಾರದಲ್ಲಿ ಕಳೆದ 1.5 ತಿಂಗಳಿಂದ ಅಥವಾ 2 ತಿಂಗಳಿಂದ ರಾಜ್ಯದ ಸುಮಾರು 22 ಜಿಲ್ಲೆಗಳನ್ನು ಪ್ರವಾಸ ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ಈ ವಿಚಾರದ ಬಗ್ಗೆ ಪತ್ರಿಕಾಗೋಷ್ಠಿಗಳನ್ನು ಮತ್ತು ಚೀಫ್ ಮಿನಿಸ್ಟ್ರಿಗೆ DC ಅವರ ಮುಖಾಂತರ ಮೆಮೊರಾಂಡಮ್ಗಳನ್ನು ಕೊಡುವಂಥದ್ದು ಮತ್ತು ವಿಚಾರ ವಿನಿಮಯ ಸಭೆಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಇನ್ನೂ ಕೆಲವು ಜಿಲ್ಲೆಗಳಿದೆ, ಈ ಜಿಲ್ಲೆಗಳನ್ನು ಈ ತಿಂಗಳಲ್ಲಿ ಪ್ರವಾಸವನ್ನು ಮಾಡಲಿದ್ದೇವೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ರಾಜ್ಯದಲ್ಲಿ ಸುಮಾರು 17.1% SCಗಳಿದ್ದಾರೆ. ಅಂದರೆ ಸುಮಾರು 1,25,00,000 ಜನ. ಅದರಲ್ಲಿ 101 ಜಾತಿಗಳಿದ್ದಾವೆ. ಹಾಗೆ ST ಸುಮಾರು 7% ಅಂದರೆ 50 ಲಕ್ಷ ಜನ ಇದ್ದಾರೆ, 51 ಜಾತಿಗಳು. ಹಾಗೆ OBCಗಳು 32%, 2,25,00,000. ಒಟ್ಟು 4 SC ST OBC ಸೇರಿದರೆ 4 ಕೋಟಿ ಜನ ಇದ್ದಾರೆ. ಅದರ ಜೊತೆಗೆ ಅಲ್ಪಸಂಖ್ಯಾತರು ಸಹ ಈ ವರ್ಗಕ್ಕೆ ಬರ್ತಕ್ಕಂಥವ್ರು. ಸಂವಿಧಾನದಲ್ಲಿ ಮೀಸಲಾತಿಯನ್ನು SCಗಳಿಗೆ STಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ನೀಡಬೇಕು ಅಂಥೇಳಿ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಪಾರ್ಲಿಮೆಂಟ್ಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಟ್ಟಿದೆ, ಅಸೆಂಬ್ಲಿ ಕೊಟ್ಟಿದೆ. ಸಂವಿಧಾನದ ಆರ್ಟಿಕಲ್ 243 ಪ್ರಕಾರ ಸ್ಥಳೀಯ ಸಂಸ್ಥೆಗಳಲ್ಲೂ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ SCP TSPನಲ್ಲೂ ಸಹ ಜನಸಂಖ್ಯೆಗೆ ಅನುಗುಣವಾಗಿ ಹಣವನ್ನು ನೀಡಬೇಕು ಅಂತೇಳಿ ಕಾನೂನು ಮಾಡಿ ಅದರಲ್ಲಿ ಕೊಡ್ತಾ ಇದ್ದಾರೆ. ಸೊ ಆದರೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲ ಅಂಥೇಳಿ ನಾವು ಹೋರಾಟ ಮಾಡಿದಂಥ ಹಿನ್ನೆಲೆಯಲ್ಲಿ ಹೈಕೋರ್ಟಿನಲ್ಲಿ ಒಂದು ರಿಟ್ಟನ್ನು ಹಾಕಿರ್ತಕ್ಕಂಥ, ರಿಟ್ಟಿನಲ್ಲಿ ಡೈರೆಕ್ಷನ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ 2022ರಲ್ಲಿ ನೋಡಿ, ಹೈಕೋರ್ಟ್ನಲ್ಲಿ ರಿಟ್ ಸಂಖ್ಯೆ 16,852/2015ರಲ್ಲಿ ಹೈಕೋರ್ಟಿನವರು SC ಮತ್ತು ST ಮೀಸಲಾತಿಯನ್ನು ಹೆಚ್ಚಿಸಲು ದಾಖಲಿಸಿದ ಮನವಿಯನ್ನು ಪರಿಗಣಿಸುವಂತೆ ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನ್ ಅನ್ನು ಕೊಡಲಾಗಿತ್ತು. ಒಂದು ಕಡೆ ನಮ್ಮೆಲ್ಲರ ಹೋರಾಟ ಸದನದ ಒಳಗಡೆ ಮತ್ತು ಸದನದ ಹೊರಗಡೆ, ಮತ್ತು ಅದರ ಜೊತೆಗೆ ಹೈಕೋರ್ಟಿನ ನಿರ್ದೇಶನ. ಈ ಹಿನ್ನೆಲೆಯಲ್ಲಿ ನಾಗಮೋಹನ್ ದಾಸ್ ಅವರ ಕಮಿಷನನ್ನು ಅಪಾಯಿಂಟ್ ಮಾಡಿ ಅವರು ಸ್ಪಷ್ಟವಾಗಿ ಅವರ ಕಮಿಷನ್ ರಿಪೋರ್ಟಲ್ಲಿ ಹೇಳಿದ್ದಾರೆ, SC STಗಳಿಗೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಸಿಕ್ಕಿಲ್ಲ. ಹಾಗಾಗಿ ಮೀಸಲಾತಿಯನ್ನು 15ರ ಬದಲು 17, 3ರ ಬದಲು STಗೆ 7% ಮಾಡಬೇಕು ಅನ್ನುವಂಥ ರೆಕಮೆಂಡೇಶನ್. ಅದರ ಮೇಲೆ BJP ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸುಭಾಷ್ ಆಡಿ ಅವರ ಇನ್ನೊಂದು ಸಮಿತಿಯನ್ನು ಕಮಿಷನನ್ನು ಮಾಡಿ ಜಸ್ಟಿಸ್ ಸುಭಾಷ್ ಆಡಿ ಅವರು ಅದನ್ನೇ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ 2020ರಲ್ಲಿ ಮಾಡಿದಂಥ ಕಾನೂನನ್ನು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ, ಬಸವರಾಜ ಬೊಮ್ಮಾಯಿ, ಶ್ರೀರಾಮುಲು, ಪೂಜಾರಿ ಈಗ ಅವರ ಚಿಕ್ಕಮಗಳೂರಿನ MP ಇದ್ದಾರೆ. ಸೊ ಹಾಗೆ ಎಲ್ಲ ಭಾರತ, ಅಶೋಕ್
ಇವರೆಲ್ಲರೂ ಸಹ ಇದ್ದಂಥ ಸರ್ಕಾರದಲ್ಲಿ ಕಾನೂನು ಮಾಡಿದಂಥದ್ದು. ಆ ಕಾನೂನನ್ನು 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂತೇಳಿ ಅವತ್ತಿನಿಂದ ಇವತ್ತಿನವರೆಗೂ ಹೋರಾಟ ಮಾಡ್ತಾ ಇದ್ದೇವೆ. ಆದರೆ ಅದನ್ನು ಇವತ್ತಿಗೂ ಕೇಂದ್ರ ಸರ್ಕಾರ ರಿಜೆಕ್ಟೂ ಮಾಡಿಲ್ಲ, ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಇದೇನೇನ್ರಿ ಗವರ್ನೆನ್ಸ್ ಮಿಸ್ಟರ್ ಮೋದಿ? ಸಂವಿಧಾನದ ಆಶಯಗಳ ರೀತಿಯ ನಮಗೆ ಮೀಸಲಾತಿ ಹೆಚ್ಚು ಮಾಡಬೇಕು ಅನ್ನೋದು ನಿಮ್ಮ ಸರ್ಕಾರ, BJP ಸರ್ಕಾರ ಮಾಡಿರುವಂಥ ಕಾನೂನನ್ನು 9th ಶೆಡ್ಯೂಲ್ಗೆ ಸೇರಿಸದೆ ಹಾಗೆ ಇಟ್ಟುಕೊಂಡು ನಮಗೆ ಅನ್ನ ಕೊಟ್ಟಿರೋವಂಥದ್ದು. ತಟ್ಟೆಯಲ್ಲಿ ಅನ್ನ ಇಟ್ಟಿದ್ದೀರಿ. 2022, 23, 24, 25ರಲ್ಲಿ ನಮ್ಮ ಮಕ್ಕಳು MBBSಗೆ 7% ನಂಗೆ ಸೇರಿದ್ದಾರೆ. SC ಮಕ್ಕಳು 17% ನಂಗೆ ಸೇರಿದ್ದಾರೆ. ಇಂಜಿನಿಯರಿಂಗ್ ಸೇರಿದ್ದಾರೆ, ಲಾಗ್ ಸೇರಿದ್ದಾರೆ, ಅನೇಕ ಉದ್ಯೋಗಗಳಿಗೂ ಸೇರಿದ್ದಾರೆ. ಈಗ ಅದನ್ನು ಹೈಕೋರ್ಟ್ನಲ್ಲಿ ಸ್ಟೇ ಮಾಡಿರಬೇಕಾದ್ರೆ ಇದರ ವಿರುದ್ಧ ಆಡಳಿತ ಪಕ್ಷ ಮತ್ತು ರೂಲಿಂಗ್ ಅಪೋಸಿಷನ್ ಬಾಯಿ ಬಿಡದೆ ಆಸ್ ಇಫ್ ನಮಗೇನೂ ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ಏನು ನಡ್ಕೊಳ್ತಾ ಇದ್ರಿ, ಇದು ಅಕ್ಷಮ್ಯ ಅಪರಾಧ. ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ R. ಅಶೋಕ್ರವರೇ, ಅಥವಾ ವಿಜಯೇಂದ್ರರವರೇ, ಅಥವಾ ಸನ್ಮಾನ್ಯ ಕುಮಾರಸ್ವಾಮಿ ಅವರೇ, ನಿಮಗೇನಾದರೂ ಸಹ ಕಾಂಗ್ರೆಸ್ಸು, BJP, JDSನವರಿಗೆ ಸಂವಿಧಾನದತ್ತವಾದಂಥ ಹಕ್ಕುಗಳನ್ನು SCಗಳಿಗೆ, OBCಗಳಿಗೆ ಕೊಡುವಂಥ ಬದ್ಧತೆ ಇದ್ದರೆ ಕೂಡಲೇ ನಿಮ್ಮ 3 ಪಕ್ಷದವರೂ ಸಹ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯವನ್ನು ತಂದು ಈ ಕಾನೂನೇನಿದೆ ಇದನ್ನು 9th ಶೆಡ್ಯೂಲ್ಗೆ ಸೇರಿಸುವಂಥ ಹೋರಾಟವನ್ನು ಇವತ್ತು ಹಂತ ಹಂತವಾಗಿ ನಾವು ಮಾಡ್ತಾ ಇದ್ದೇವೆ. ಸೊ ಇದರ ಜೊತೆಗೆ ರಾಜ್ಯ ಸರ್ಕಾರನೂ ಸಹ ಏನು ಮಾಡಬೇಕು ಅನ್ನೋಂಥದ್ದು ಈಗಾಗಲೇ ನಮ್ಮ ಸರ್ವ ವಿಚಾರವಂತರ ಸಭೆಯಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥದ್ದನ್ನು ನಿಮಗೆ ಈಗಾಗಲೇ ಕೊಟ್ಟಿದ್ದೇವೆ. ಸೊ ಆ ಮೆಮೊರಾಂಡಮಲ್ಲೂ ಸಹ ಮುಖ್ಯಮಂತ್ರಿಗಳಿಗೆ ಬರೆದಿರ್ತಕ್ಕಂಥದ್ರಲ್ಲೂ ಸಹ ಅದನ್ನು ಹೇಳಲಾಗಿದೆ. ಮೊದಲನೇದು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಈ ವಿಚಾರವಾಗಿ ಸರ್ವ ಪಕ್ಷಗಳ ಸಭೆಯನ್ನು ಕರೆಯಬೇಕು. ದಿಸ್ ಇಸ್ ಅವರ್ ಫಸ್ಟ್ ಡಿಮ್ಯಾಂಡ್. ಎರಡನೇದು, ಸರ್ವ ಪಕ್ಷಗಳ ನಿಯೋಗವನ್ನು ಪ್ರಧಾನಮಂತ್ರಿಗಳ ಬಳಿಗೆ ಕೊಂಡೊಯ್ಯಬೇಕು. ಮೂರನೇದು, ಉಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆಯನ್ನು IA ಹಾಕಿ ತಡೆಯಾಜ್ಞೆಯನ್ನು ತೆರವುಗೊಳಿಸ್ತಕ್ಕಂಥದ್ದು. ನಾಲ್ಕನೇದು, ಒಳ್ಳೆಯ ಲಾಯರನ್ನು ತೆರವು ಆಗಲಿಲ್ಲ ಅಂತ ಹೇಳಿದ್ರೆ ಒಳ್ಳೆಯ ಲಾಯರನ್ನಿಟ್ಟು ಸುಪ್ರೀಂ ಕೋರ್ಟಲ್ಲಿ SLP ಹಾಕತಕ್ಕಂಥದ್ದು. ಇದರ ಜೊತೆಗೆ ಈ ವಿಚಾರವಾಗಿ SC, ST, OBC ಇನ್ನಿತರ ವಿಚಾರವಂತರ ಜನಪ್ರತಿನಿಧಿಗಳ ಸಭೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳು ಕರಿಬೇಕು ಅನ್ನುವಂಥ ಒತ್ತಾಯವನ್ನು, ಮತ್ತು ಹಾಗೆ ಯಾರು ರಾಜ್ಯದಲ್ಲಿ ಸುಳ್ಳು ಸರ್ಟಿಫಿಕೇಟ್ಸನ್ನು ಸುಮಾರು ಒಂದು ಕಡೆ 2.5 ಲಕ್ಷಕ್ಕೂ ಹೆಚ್ಚು ಸುಳ್ಳು ಸರ್ಟಿಫಿಕೇಟ್ಸನ್ನು ತೆಗೆದುಕೊಳ್ತಾ ಇದ್ದಾರೆ. SCನಲ್ಲೂ ತೆಗೆದುಕೊಳ್ತಾ ಇದ್ದಾರೆ, STನಲ್ಲೂ ತೆಗೆದುಕೊಳ್ತಾ ಇದ್ದಾರೆ. ನನಗೆ ಕುಂದಾಪುರದಿಂದ ಫೋನ್ ಮಾಡಿದ್ರು, ಸರ್ ಇಲ್ಲಿ ಒಂದು 500 ಸುಳ್ಳು ಸರ್ಟಿಫಿಕೇಟ್ಸ್ ತೆಗೆದುಕೊಂಡಿದ್ದಾರೆ ಅಂತ. ಹೈದರಾಬಾದ್, ಬಾಂಬೆ, ಕರ್ನಾಟಕದಲ್ಲೂ ಸುಳ್ಳು ಸರ್ಟಿಫಿಕೇಟ್ಸನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಸುಳ್ಳು ಸರ್ಟಿಫಿಕೇಟ್ಸ್ ಕೊಡಬಾರದು ಅಂಥೇಳಿ ರಾಜ್ಯ ಸರ್ಕಾರ ಸುತ್ತೋಲೆಗಳನ್ನು ಹೊರಡಿಸಿದ್ರು ಸಹ, ಮತ್ತು ಹೈಕೋರ್ಟ್ನವರು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ಕ್ರಮ ಜರುಗಿಸಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ರು ಸಹ ಯಾವುದೇ ವಿಧವಾದಂಥ ಇಲ್ಲಿಯವರೆಗೂ ಕ್ರಮ ತೆಗೆದುಕೊಂಡಿಲ್ಲ. ಹಾಗಾಗಿ ನಾವು ಒತ್ತಾಯಪೂರ್ವಕವಾಗಿ ಒತ್ತಾಯ ಮಾಡ್ತೇವೆ, ರಾಜ್ಯದಲ್ಲಿ ಅರ್ಹರಲ್ಲದೆ ಇರುವಂಥವರು ಸುಳ್ಳು ಸರ್ಟಿಫಿಕೇಟನ್ನು SC ಮತ್ತು ST ತೆಗೆದುಕೊಂಡು ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಸೌಲಭ್ಯಗಳನ್ನು ಪಡಿತಾ ಇರುವಂಥವ್ರ ಮೇಲೆ ಕ್ರಮ ಜರುಗಿಸಬೇಕು. ಆ ರೀತಿಯ ಸುಳ್ಳು ಸರ್ಟಿಫಿಕೇಟನ್ನು ಕೊಡ್ತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು ಅನ್ನುವಂಥದ್ರ ಜೊತೆಗೆ ಯಾರು ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ MPಗಳಿರ್ಬೋದು, ಕೇಂದ್ರದ ಮಂತ್ರಿಗಳೇ, ರಾಜ್ಯಸಭಾ ಲೋಕಸಭಾ ಸದಸ್ಯರಿರ್ಬೋದು, ವಿಧಾನ ಪರಿಷತ್ತು ವಿಧಾನಸಭೆಯ ಎಲ್ಲ ಪಕ್ಷಗಳ ಯಾರು ಶಾಸಕರು, ಸಂಸತ್ ಸದಸ್ಯರು, ಮಂತ್ರಿಗಳಿದ್ದಾರೆ, ದಯಮಾಡಿ ಈ ವಿಚಾರವಾಗಿ ಮೌನಿ ಬಾಬಗಳಾಗ ಕೇಂದ್ರದ ಮಂತ್ರಿಗಳೇ, ರಾಜ್ಯಸಭಾ ಲೋಕಸಭಾ ಸದಸ್ಯರಿರ್ಬೋದು, ವಿಧಾನ ಪರಿಷತ್ತು ವಿಧಾನಸಭೆಯ ಎಲ್ಲ ಪಕ್ಷಗಳ ಯಾರು ಶಾಸಕರು, ಸಂಸತ್ ಸದಸ್ಯರು, ಮಂತ್ರಿಗಳಿದ್ದಾರೆ, ದಯಮಾಡಿ ಈ ವಿಚಾರವಾಗಿ ಮೌನಿ ಬಾಬಗಳಾಗಬೇಡಿ. ಈ ವಿಚಾರವಾಗಿ ಮೌನಿ ಬಾಬಗಳಾಗಬೇಡಿ. ದಯಮಾಡಿ ನಿಮಗೆ ವೋಟ್ ಹಾಕಿದ್ದಾರೆ, ಮುಂಬರುವ ದಿನಗಳಲ್ಲೂ ಸಹ ಈ ವರ್ಗದ ಜನರ ಸಹಕಾರ ಬೇಕು ಅನ್ನೋ ಹಾಗಿದ್ರೆ ದಯಮಾಡಿ ನೀವು ಬಾಯಿ ಬಿಟ್ಟು ಸರ್ಕಾರಗಳ ಮೇಲೆ ಒತ್ತಡ ತರಬೇಕು. ಈಗ ಬೇರೆ ವರ್ಗದವರಿಗೆ, ನಾನೇ ಪಾರ್ಲಿಮೆಂಟಲ್ಲಿ ಇರಬೇಕಾದ್ರೆ 10% ರಿಸರ್ವೇಷನ್ಗೆ ಮಧ್ಯಾಹ್ನ ತರ್ತಾರೆ ಮೋದಿ. ವಿತಿನ್ 24 ಅವರ್ಸಲ್ಲಿ ಕಾನೂನು ಪಾಸ್ ಆಗುತ್ತೆ. ನಾನೇ ಮಾತಾಡಿದ್ದೇನೆ ಕಾಂಗ್ರೆಸ್ಸಿನ ಪರವಾಗಿ ಆ 10% ಬಗ್ಗೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಬಗ್ಗೆ. ನಾನು ಇಷ್ಟೇ ಹೇಳ್ತೇನೆ, ಮೋದಿಯವರೇ ತಾಳ್ಮೆಯನ್ನು ಪರೀಕ್ಷೆ ಮಾಡೋಕ್ಕೆ ಹೋಗ್ಬಿಡಿ.
ಚುನಾವಣೆಗಳು ಬೇರೆ ಬೇರೆ ಕಾರಣದಿಂದ ನೀವು ಗೆಲ್ಲಬಹುದು ಅಥವಾ ಗೆದ್ದು ಅಧಿಕಾರದಲ್ಲಿರ್ಬೋದು, ಆದರೆ ಆತ್ಮವಂಚನೆ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಯಾವ ವರ್ಗದ ಜನರ ಓಟನ್ನು ತೆಗೆದುಕೊಂಡಿದ್ದೀರಿ ಅವರಿಗೆ ಅನ್ನ ಕೊಡ್ತಕ್ಕಂಥದ್ದು, ಅವರ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಇದರಲ್ಲಿ ನುಣುಚಿಕೊಳ್ಳಿಕ್ಕೆ ಹೋಗೋದು ಬೇಡ. RSSನವರು ನಾವೆಲ್ಲ ಒಂದು, ಹಿಂದೂಗಳೆಲ್ಲ ಒಂದು, ಎಲ್ಲಿ ಸ್ವಾಮಿ ಒಂದು. ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾದ್ರೆ SCಗಳಿಗೆ STಗಳಿಗೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅಂತೇಳಿ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಕೆಲಸವನ್ನು ಮಾಡುವಂಥದಕ್ಕೆ ನೀವೇನಾದರೂ ಸಂವಿಧಾನಕ್ಕೆ ಗೌರವ ಕೊಡೋ ಆಗಿದ್ರೆ ನಮ್ಮ ರಾಜ್ಯದವರೇ ದತ್ತಾತ್ರೇಯ ಹೊಸಬಾಳೆ RSSನ ನಂಬರ್ 2 ಅವರನ್ನು ವಿನಂತಿ ಮಾಡ್ತೇನೆ, ಆಗ್ರಹ ಮಾಡ್ತೇನೆ, ಕೂಡಲೇ ಈ ರಾಜ್ಯ ಸರ್ಕಾರ, ಏನು ನಮ್ಮ ಸರ್ಕಾರ ಅಲ್ಲ, ನಾನು ಕಾಂಗ್ರೆಸ್ಸಿನ ಒಬ್ಬ ಪದಾಧಿಕಾರಿಯಾಗಿದ್ದರೂ ಸಹ ಹೇಳಲಿಕ್ಕೆ ಬಯಸ್ತೇನೆ, ಇದು BJPನವರು ರೂಪಿಸಿರ್ತಕ್ಕಂಥ ಏನು 56% ಮೀಸಲಾತಿಯನ್ನು 9th ಶೆಡ್ಯೂಲ್ಗೆ ಸೇರಿಸಲಿಕ್ಕೆ ಏನ್ರಿ ನಿಮ್ಗೆ ತೊಂದರೆ? ತಮಿಳ್ನಾಡಿನ 69ಕ್ಕೆ ಸೇರಿಸ್ತೀರಿ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಇದೊಂದು ಜನರ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡಬಾರ್ದು ಪ್ರೈಮ್ ಮಿನಿಸ್ಟರ್ ಅನ್ನೋದನ್ನು ಹೇಳ್ತಾ, ಈಗ ಮಾನ್ಯ ಮುಖ್ಯಮಂತ್ರಿಗಳು 1 ಗಂಟೆಗೆ ಅವರು ಅಪಾಯಿಂಟ್ಮೆಂಟನ್ನು ಕೊಟ್ಟಿದ್ದಾರೆ. ನಾವು ಈ ಸಭೆಯನ್ನು ಮಾಡಿ ಅವರ ಹತ್ರ ಹೋಗ್ತೇವೆ. ಅವರಿಗೆ ಈ ಮನವಿಯನ್ನು ಕೊಡ್ತೇವೆ. ಈ ಮನವಿಯ ರೀತಿ ಅವರು ಕ್ರಮ ಜರುಗಿಸಬೇಕು ಅನ್ನುವಂಥ ಒತ್ತಾಯವನ್ನು ಈಗಾಗಲೇ ಅವರಿಗೆ 5/5/2026 ಈ ಮನವಿಯನ್ನು ಕೊಟ್ಟಿದ್ದೇವೆ. ಆದರೂ ಸಹ ಈಗ ಅಧಿಕೃತವಾಗಿ ನಮ್ಮ ಭಾವನೆಗಳನ್ನು ಅವರು ಅರ್ಥ ಮಾಡಿಕೊಳ್ಳುವಂಥದಕ್ಕೆ ನಮ್ಮನ್ನು ಕರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ 1 ಗಂಟೆಗೆ ಹೋಗ್ತೇವೆ. ಅದಾದ ಮೇಲೆ ನಾವು ಕಾಯ್ತೇವೆ ಒಂದಿಷ್ಟು ದಿವಸ. ಆಗಲಿಲ್ಲ ಅಂತ ಹೇಳಿದ್ರೆ ಈ ವಿಚಾರವಾಗಿ ರಾಜ್ಯವ್ಯಾಪಿ ಹಂತವಾಗಿ ಹೋರಾಟವನ್ನು ಈ ವರ್ಗದ ಜನ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೆ ನಿಮ್ಮ ಮೂಲಕ ಹೇಳಿಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ಈ ವರ್ಗದ ಜನ ಅಲ್ಪ ಸಂತೃಪ್ತರಾಗದೆ ನಮ್ಮ ಸಂವಿಧಾನ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥದಕ್ಕೆ SCಗಳು STಗಳು OBCಗಳು ಮೈನಾರಿಟೀಸು ಎಲ್ಲರೂ ಸಹ ಒಂದಾಗಿ ಬರುವಂಥ ದಿನಮಾನಗಳಲ್ಲಿ ಹೋರಾಟಗಳನ್ನು ರೂಪಿಸ್ತಕ್ಕಂಥದ್ದು ಮತ್ತು ನಮ್ಮ ಹಕ್ಕುಗಳನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂಥೇಳಿ ನಿಮ್ಮ ಮೂಲಕ ಅವರಲ್ಲಿ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ನಮ್ಮ ಹೋರಾಟ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಹಿಂಸಾತ್ಮಕವಾಗಿ ಇರುತ್ತೆ. ಬಹುಶಃ ಹೋರಾಟಕ್ಕೆ ಅವಕಾಶ ಕೊಡದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇದಕ್ಕೆ ಸ್ಪಂದಿಸಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ರಾಜ್ಯ ಸರ್ಕಾರದ ಪಾತ್ರ ಇದೆ. ಈಗ ಹೈಕೋರ್ಟಲ್ಲಿ ಸ್ಟೇ ಇದೆಯಲ್ಲ, ರಾಜ್ಯ ಸರ್ಕಾರದವರು ಹೋಗಿ ಅಡ್ವೊಕೇಟ್ ಜನರಲ್ ನಾವು 50%ಅಲ್ಲೇ ರಿಕ್ರೂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರ ಪಾತ್ರ ಇಲ್ವಾ? ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಹೇಳ್ಬೇಕು, ನಥಿಂಗ್ ಡೂಯಿಂಗ್. ಸಾಮಾಜಿಕ ನ್ಯಾಯ SCಗಳಿಗೆ STಗಳಿಗೆ OBCಗಳಿಗೆ ಕೊಡಬೇಕು ಅಂತ ಅಂದರೆ 56% ರೀತಿಯೇ ನಾವು ರಿಕ್ರೂಟ್ ಮಾಡ್ತೇವೆ ಅಂತ ಹೇಳಬೇಕು. ಮತ್ತು ಆ ತಡೆಯಾಜ್ಞೆಯನ್ನು ತೆರವುಗೊಳಿಸುವಂಥ ಪ್ರಯತ್ನ ಮಾಡಬೇಕು. ಈ ಅವಶ್ಯಕತೆ ಇದ್ದರೆ ಸುಪ್ರೀಂ ಕೋರ್ಟ್ಗೂ ಸಹ SLP ಹಾಕಬೇಕು. ಇದು ರಾಜ್ಯ ಸರ್ಕಾರದಲ್ವಾ? ಎಷ್ಟೋ ಸಂದರ್ಭದಲ್ಲಿ ಅಡ್ವೊಕೇಟ್ ಜನರಲ್ ಹೋಗಿ ಇಲ್ಲಿ ಹೋರಾಟ ಮಾಡಿ ಆರ್ಗ್ಯೂ ಮಾಡಿಲ್ಲ. ಫರ್ಗೆಟ್ ಸೀನಿಯರ್ ಕೌನ್ಸಿಲ್ನ ಎಂಗೇಜ್ ಮಾಡುವಂಥದ್ದು. ಯಾವ್ಯಾವುದಕ್ಕೂ ಸೀನಿಯರ್ ಕೌನ್ಸಿಲ್ನ ಎಂಗೇಜ್ ಮಾಡ್ತಾರೆ. ಸುಮಾರು 4 ಕೋಟಿ ಕನ್ನಡಿಗರ ಸಮಸ್ಯೆ SC ST OBC ಆ್ಯಂಡ್ ಅದರ್ಸ್ ಇದರಲ್ಲಿ ಸೀನಿಯರ್ ಕೌನ್ಸಿಲ್ ಎಂಗೇಜನ್ನು ಮಾಡಬೇಕು, ಅರ್ಜಿ ಹಾಕಬೇಕು, ವೆಕೇಟ್ ಆಗಬೇಕು. ಅದಾಗಲಿಲ್ಲ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಇದು ರಾಜ್ಯ ಸರ್ಕಾರದಲ್ವಾ? ಹಾಗೆ ಕೇಂದ್ರ ಸರ್ಕಾರದ್ದು ಬಾಲ್ ಈಸ್ ಇನ್ ದ ಕೋರ್ಟ್ ಆಫ್ ಮಿಸ್ಟರ್ ಮೋದಿ. BJPನವರು ಏನು ಮಾಡ್ತಾ ಇದ್ದಾರೆ? ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಮಾಡಿದಂಥ ಕಾನೂನು ಏನು ಮಾಡ್ತಾ ಇದ್ದಾರೆ? ಶೆಟ್ಟರ್ ಏನು ಮಾಡ್ತಾ ಇದ್ದಾರೆ? ಜೋಶಿ ಏನು ಮಾಡ್ತಾ ಇದ್ದಾರೆ? ಶೋಭಾ ಕರಂದಾಜೆ, ಸೋಮಣ್ಣ ಏನು ಮಾಡ್ತಾರೆ? ಭಾಳ ಮಾತನಾಡ್ತಾರೆ. ಅವರೆಲ್ಲ ಓಟ್ ಹಾಕ್ಸ್ಕೊಂಡಿಲ್ವ ನಮ್ಮ ಈ ವರ್ಗದ ಜನರ ಹತ್ರ? ಹೇಳ್ರಿ ಮೋದಿಯವರಿಗೆ, ನಮ್ಮ ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಯಾಕೆ ಆಡ್ತೀರಿ? ಈ 10% ಜನ, ಅವ್ರು ಇರೋದು 7.5% ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳೋವಂಥವ್ರು, ಯಾವ ಇಂದಿರಾ ಸಹಾನಿಸ್ ಕೇಸ್ ಪ್ರಕಾರ ಅವರಿಗೆ ತರಾತುರಿನಲ್ಲಿ ಕೇಳದೇ ಇರಬೇಕಾದ್ರೆ 10% ರಿಸರ್ವೇಷನ್ ಕೊಡ್ತೀರಿ. ಆದರೆ ಈ ದೇಶದ ಮೂಲ ನಿವಾಸಿಗಳಾಗಿರುವಂಥ SCಗಳಿಗೆ OBCಗಳಿಗೆ STಗಳಿಗೆ ಯಾಕರೆ ಹಿಂದೇಟಾಗ್ತಾ ಇದ್ರಿ? ಇದು ಎರಡೂ ಸರ್ಕಾರದ ಜವಾಬ್ದಾರಿ ಇದೆ. ಆ ಕೆಲಸ ಮಾಡಬೇಕು ಅನ್ನೋದನ್ನು
ನಿಮ್ಮ ಮೂಲಕ ಹೇಳಿಕೆ ಬಯಸ್ತೇನೆ. ಸೊ ದಯಮಾಡಿ ಈಗ ನಾವು CM ಹತ್ರ ಹೋಗಬೇಕಾದ್ರೆ ತಾವು ಸಹ ನಮಗೆ ಸಹಕಾರ ನೀಡಬೇಕು ಅಂತ ಮಾಧ್ಯಮ ಸ್ನೇಹಿತರನ್ನು ವಿನಂತಿಸ್ತೇನೆ. ಹಾಗೆ ಎಲ್ಲರೂ ಸಹ ಯಾರೆಲ್ಲ ಪ್ರಮುಖ ನಾಯಕರುಗಳು ಬಂದಿದ್ದೀರಿ ಅವರು ಇವರನ್ನು ಅಂಥದ್ದನ್ನು ಹೆಸರುಗಳು ಹೇಳಿದೆ. ಸೊ ನೀವೆಲ್ಲರೂ ಇದರಲ್ಲಿ ಇರೋವಂಥ ಪ್ರತಿಯೊಬ್ಬರು 1000, 5000, 10,000 ತರುವಂಥ ಶಕ್ತಿ ಇರೋವಂಥವ್ರು. ನಾವು ಇದನ್ನು ಶಕ್ತಿಯ ಪ್ರದರ್ಶನ ಸಭೆಯನ್ನಾಗಿ ಮಾಡಿಲ್ಲ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಅಥವಾ ಸರ್ಕಾರಗಳ ವಿರುದ್ಧ ಹೋರಾಟಕ್ಕೆ ಕಾಲು ಕೆರ್ಕೊಂಡು ಬಂದಿರೋವಂಥವ್ರು ಅಲ್ಲ. ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ, ಸರ್ಕಾರ ಕೆಟಲಿಸ್ಟ್ ಆಗಿ ಕೆಲಸ ಮಾಡಬೇಕು ಅಂಥೇಳಿ ಅವ್ರ ಮೇಲೆ ಒತ್ತಡ ತರತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸೊ ಇಲ್ಲಿಂದ ನಾವು 12:30, 12:35ಕ್ಕೆ ಬಿಡ್ತೇವೆ. 1 ಗಂಟೆಗೆ ಮುಖ್ಯಮಂತ್ರಿಗಳ ಮನೆ ಹತ್ರ ಹೋಗ್ತೇವೆ. ತಾವು ಮಾಧ್ಯಮ ಸ್ನೇಹಿತರು ನಮಗೆ ಸಹಕಾರ ನೀಡಬೇಕು ಅಂತೇಳಿ ವಿನಂತಿಸಿ ನಾನು ಮಾತು ಮುಗಿಸ್ತೇನೆ.